ಜಮೀರ್ ಅಹಮದ್ ಖಾನ್ ಈ ಹೆಸರು ಕೇಳಿದ್ರೇನೆ ಸಾಕು ಅಲ್ಲಿ ಏನೋ ಒಂದು ವಿವಾದ ಆಗಿರ್ಬೇಕೇನೋ ಅಂತಾನೆ ಅನ್ಕೊಳ್ತೀವಿ. ಕಾಂಗ್ರೆಸ್ನ ಐಕಾನ್ ಹಾಗೆ ಡ್ಯಾಮೇಜಿಂಗ್ ಲೀಡರ್ ಕೂಡ ಹಿಜಾಬ್ ವಿಚಾರವಾಗೂ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹಿಜಾಬ್ ವಿಚಾರವಾಗಿ ಸೈಲೆಂಟ್ ಆಗಿದ್ದಂತ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿದ್ದಾರೆ. ಪರಿಣಾಮ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಹಿಜಾಬ್ ಹಾಕಿಕೊಂಡ ಕಾರಣಕ್ಕೆ ರೇಪ್ ಆಗ್ತಿಲ್ಲ, ರೇಪ್ ಆಗೋದನ್ನ ತಡೆದಿದ್ದೆ ಹಿಜಾಬ್. ಇದು ಕಾಂಗ್ರೆಸ್ ನಾಯಕ ಶಾಸಕ ಜಮೀರ್ ಅಹಮದ್ ಖಾನ್ ನಿನ್ನೆ ಹುಬ್ಬಳ್ಳಿಯಲ್ಲಿ ಆಡಿದ ಮಾತು. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. ಜಮೀರ್ ಆಡಿದ ಮಾತಿನಿಂದಾಗಿ ಕಾಂಗ್ರೆಸ್ ನಾಯಕರು ಮುಜುಗರಕ್ಕೀಡಾಗಿದ್ದಾರೆ. ಜಮೀರ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಪಕ್ಷದ ಶಾಸಕರಲ್ಲೇ ಅಸಮಾಧಾನ ಎದ್ದು ಕಾಣ್ತಿದೆ. ಶಾಸಕ ಜಮೀರ್ ವಿರುದ್ಧ ಸಿದ್ದರಾಮಯ್ಯಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕೆಲ ನಾಯಕರು. ಸದನ ನಡೀತಾ ಇರುವಂತ ಟೈಮ್ನಲ್ಲೇ ಹೀಗೆ ಮಾತನಾಡ್ತಿದ್ದಾರೆ. ಜಮೀರ್ ಹೇಳಿಕೆಯನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು, ಜಮೀರ್ಗೆ ಬುದ್ಧಿ ಹೇಳಿ ಅಂತ ದೂರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ನಾಯಕರು ಜಮೀರ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಮ್ಮ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಇಲ್ಲ, ಆ ಬಗ್ಗೆ ನನಗೇನು ವಿಚಾರ ಗೊತ್ತೂ ಇಲ್ಲ, ನಮ್ಮ ಅಂತ ಒಂದು ಸಬ್ಜೆಕ್ಟು ಇಲ್ಲ. ಹಿಜಾಬ್ ನಮ್ಮ ಧಾರ್ಮಿಕತೆಯ ಒಂದು ವಿಧಿವಿಧಾನಗಳ ಪ್ರಕ್ರಿಯೆ. ಇದರಲ್ಲಿ ಶಿರವಸ್ತ್ರ ವಹಿಸುವ ನಮ್ಮ ಮಹಿಳೆಯರು, ಹುಡುಗಿಯರು ಶಿರವಸ್ತ್ರ ಹಾಕಿರೋದು ಒಂದು ಭಾಗ ಅಷ್ಟೇ, ಬೇರೆ ವಿಚಾರ ನಮಗೇನು ಗೊತ್ತಿಲ್ಲ. ಇದು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ವೈಯಕ್ತಿಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದ್ರ ಬಗ್ಗೆ ಹೆಚ್ಚು ಟೀಕೆ ಟಿಪ್ಪಣಿ ಇಲ್ಲ. ನಾನು ಸಮರ್ಥನೆ ಮಾಡೋದು ಬಿಡೋದು ಪ್ರಶ್ನೆ. ಅವ್ರದ್ದು ವೈಯಕ್ತಿಕವಾದ ಹೇಳಿಕೆ, ಅದು ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅದು ಅವ್ರ ಸಮುದಾಯಕ್ಕೆ ಆಗಿರ್ತಕ್ಕಂಥ ನೋವನ್ನು ಅವ್ರು ಹೇಳಿರ್ಬೋದು. ಅದು ಅವರ ವೈಯಕ್ತಿಕ ಹೇಳಿಕೆ. ಈಗಾಗಲೇ ಕೆಪಿಸಿ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಈ ಹಿಜಾಬ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಕೂಡ ಹೇಳಿದ್ದೀವಿ. ನೇರವಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಹೊಣೆ. ಜಮೀರ್ ಹೇಳಿಕೆಗೆ ಬಿಜೆಪಿ ಕೆಂಡಾಮಂಡಲ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಟೀಮ್. ಈ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಹರಿಹಾಯಲಿಕ್ಕೆ ಕಂಟೆಂಟ್ಗೋಸ್ಕರ ಕಾದು ಕುಳಿತಿತ್ತು ಕೇಸರಿ ಟೀಮ್. ಜಮೀರ್ ಆಡಿದ ಮಾತು ಅವರಿಗೆ ಆಹಾರ ಆಯಿತು. ಇದರ ಬಗ್ಗೆ ಇಡೀ ದೇಶಾದ್ಯಂತ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಥರ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ, ಎಷ್ಟು ಅವರ ವಿಚಾರಗಳೇನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಆಗ್ತದೆ. ಈ ಥರ ಹಿಂದೆಲ್ಲ ಹೇಳಿಕೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇಡೀ ದೇಶವೇ ಖಂಡಿಸಿದೆ. ಜಮೀರ್ ಅವರ ಹೇಳಿಕೆ ಇಡೀ ದೇಶ ಖಂಡಿಸ್ತದೆ. ಅದು ಅವರ ಮನೋಭಾವ ಏನಿದೆ ಅನ್ನೋದು ಗೊತ್ತಾಗ್ತದೆ. ಮನುಷ್ಯರು ಅಂತಕ್ಕಂಥವ್ರು ಅವ್ರಿಗೆ ತಿಳುವಳಿಕೆನೇ ಇಲ್ಲ, ಅವರು ಪಶುಗಳು, ಅವರಿಗೆ ಜ್ಞಾನವೇ ಇಲ್ಲ, ಅಜ್ಞಾನದ ಅಂಧಕಾಲದಲ್ಲಿದ್ದಾರೆ. ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು. ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಇದನ್ನು ಅತ್ಯಂತ ಕಟುವಾಗಿ ಖಂಡಿಸ್ತೀನಿ. ಮಾತ್ರವಲ್ಲ, ಅವರು ಕ್ಷಮೆಯನ್ನು ಕೋರಬೇಕು. ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಪಾರ್ಟಿ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರಿ. ಹೀಗೆ ವಿವಾದ ಮೈ ಮೇಲೆ ಎದ್ದಿದ್ರೂ ಕೂಡ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾರೆ ಜಮೀರ್. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. ನಾನು ಆ ಥರ ಏನು ಹೇಳಿಕೆ ಕೊಟ್ಟಿದ್ದೀನಿ? ನೆನ್ನೆ ಹಿಜಾಬ್ ಬಗ್ಗೆ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಾರಣ ಹೇಳಿದ್ದೀನಿ. ನಾನು ಯಾವ ಕಾರಣಕ್ಕೆ ಹಿಂಪಡಿಬೇಕು? ನಾನು ಏನಕ್ಕೆ ಹಿಂಪಡಿಲ್ಲ? ನಾನಂತ ಹೇಳಿಕೆ ಕೊಟ್ಟಿಲ್ಲ. ನಾನು ಹಿಂಪಡಿಯೋಕ್ಕೆ ನಾನೇನಂತ ಹೇಳಿಕೆ ಕೊಟ್ಟಿದ್ದೀನಿ? ಯಾರು ಕ್ಷಮೆ ಕೇಳಬೇಕು? ಕ್ಷಮೆ? ಹಾಗೆ ನನ್ನ ಹೇಳಿಕೆಯನ್ನೇ ಮಾಧ್ಯಮಗಳು ತಿರುಚಿವೆ ಎಂದಿದ್ದಾರೆ. ಕ್ಷಮೆ ಕೇಳುವಂತೆ ಡಿಕೆ ಶಿವಕುಮಾರ್ ಹೇಳಿದ್ರು ಕೂಡ ನಾನ್ ಕ್ಷಮೆ ಕೇಳೋ ಮಾತಾಡಿಲ್ಲ. ನಿನ್ನೆ ನಾನು ಆಡಿದಂತ ಮಾತಿಗೆ ಬದ್ಧ ಅಂತಾರೆ ಜಮೀರ್. We condemn the statement. We will not agree with the statement. I will ask him to withdraw it and apology. ಯಾವ ಕಾರಣಕ್ಕೆ ಹಿಂಪಡಿಬೇಕು? ನಾನು ಏನಕ್ಕೆ ಹಿಂಪಡಿಲ್ಲ? ನಾನಂತ ಹೇಳಿಕೆ ಕೊಟ್ಟಿಲ್ಲ. ನಾನು ಹಿಂಪಡಿಯೋಕ್ಕೆ ನಾನೇನಂತ ಹೇಳಿಕೆ ಕೊಟ್ಟಿದ್ದೀನಿ? ಯಾರು ಕ್ಷಮೆ ಕೇಳಬೇಕು? ಕ್ಷಮೆ? ಪಕ್ಷದ ಸೂಚನೆ ಬದಿಗಿಟ್ಟು ಬಹಿರಂಗ ಹೇಳಿಕೆ. ಜಮೀರ್ ಅಹಮದ್ಗೆ ಶಿಸ್ತು ಸಮಿತಿಯಿಂದ ನೋಟಿಸ್. ಹಿಜಾಬ್ ವಿಚಾರದಲ್ಲಿ ಯಾರು ಬಹಿರಂಗ ಹೇಳಿಕೆ ಕೊಡದಂತೆ ಆರಂಭದಲ್ಲೇ ಸೂಚಿಸಿದ್ರು ಡಿಕೆ ಶಿವಕುಮಾರ್. ಅಧ್ಯಕ್ಷರ ಸೂಚನೆ ನಡುವೆಯೂ ಕೂಡ ಜಮೀರ್ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಆಗಿದ್ದಾಯ್ತು, ವಿಡ್ರಾ ಮಾಡಿಕೊಳ್ಳಿ ಅಂದಿದ್ರು ಡಿಕೆ.
ಆದ್ರೂ ನಾನು ಕ್ಷಮೆ ಕೇಳೋದಿಲ್ಲ ಅಂದಿದ್ರು ಜಮೀರ್. ಈ ಎಲ್ಲ ಅಂಶಗಳನ್ನ ಆಧರಿಸಿ ಇದೀಗ ಜಮೀರ್ಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. ಪ್ರತಾಪ್ ಸಿಂಹ ಖಾದರ್ ಮಲ್ಲಯುದ್ಧ. ಹಿಜಾಬ್ ಗಲಾಟೆ ನಡೆಯುವಾಗಲೇ ಯುಟಿ ಖಾದರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ವಾದ. ಈ ಉಳ್ಳಾಲದ ಮುಲ್ಲಾ ಖಾದರ್ ಆತಂಗೆ ಮೈಸೂರಿನ ಬಗ್ಗೆ, ಮೈಸೂರಿನ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಈ ಕಡೆ ಟಿಪ್ಪು ಎಕ್ಸ್ಪ್ರೆಸ್ ಇರಬೇಕಂತೆ, ಮಹಾರಾಜರದ್ದು ಇರಬೇಕಂತೆ. ಟಿಪ್ಪು ಯಾರು ಅಂತ ಗೊತ್ತಾ? ಮಹಾರಾಜರ ವಂಶಕ್ಕೆ ದ್ರೋಹ ಮಾಡಿದಂತಹ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಅನ್ನೋದು ಈ ಖಾದರ್ಗೆ ಗೊತ್ತಿಲ್ವಾ? ನಿಜವಾದ ಮೂರ್ಖತನವನ್ನು ಖಾದರ್ ಪ್ರದರ್ಶನ ಮಾಡ್ತಾ ಇರೋದೇ ಹೊರತು ನಾನಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.